ಇಂದಿನಿಂದ ಸಿಇಟಿ ಪರೀಕ್ಷೆ ನಡೀತಾ ಇದ್ದು ಕೆಎ ಹೊರಡಿಸಿರುವಂತಹ ನಿಯಮಾನುಸಾರವಾಗಿ ಈಗ ಅಭ್ಯರ್ಥಿಗಳನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಕಳುಹಿಸಲಾಗ್ತಾ ಇದೆ. ಯಾವ ರೀತಿಯಾದಂತಹ ಸಿದ್ಧತೆ ಜೊತೆಗೆ ಯಾವ ರೀತಿಯಾದಂತಹ ಪರಿಶೀಲನೆ ಮಾಡಲಾಗ್ತಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರುವುದು. ಬರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಯನ್ನು ಕೂಡ ಫ್ರಿಸ್ಕಿಂಗ್ ಪ್ರಕ್ರಿಯೆಯಲ್ಲಿ ಅವರನ್ನ ಪರಿಶೀಲನೆ ಮಾಡಿಯೇ ಪರೀಕ್ಷಾ ಕೇಂದ್ರದ ಒಳಭಾಗದಲ್ಲಿ ಕಳಿಸ್ತಾ ಇರುವಂತಹದ್ದು. ಸೊ 3.31 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 755 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಈ ಬಾರಿ ಪ್ರಪ್ರಥಮ ಬಾರಿಗೆ ವೆಬ್ಕಾಸ್ಟಿಂಗ್ ಮೂಲಕ ಈ ಸಲ ಎಕ್ಸಾಮ್ ನಡೀತಾ ಇರುವಂತದ್ದು. ಸೊ ಫೇಶಿಯಲ್ ರೆಕಗ್ನಿಷನ್ ಆಗ್ಲಿ, QR ಕೋಡ್ ಅಸ್ತ್ರ ಆಗ್ಲಿ, ಅದೆಲ್ಲವನ್ನು ಕೂಡ ಈ ಸಲ ಪ್ರಯೋಗ ಮಾಡ್ತಾ ಇರುವಂತದ್ದು. ದೇಶದಲ್ಲಿ ಗಮನಿಸ್ತಾ ಇದ್ರೆ ಹಾಲ್ ಟಿಕೆಟ್ ಅಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಅಭ್ಯರ್ಥಿಯ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲಿ ಲಭ್ಯ ಆಗುತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಪರೀಕ್ಷಾ ಕೇಂದ್ರದ ಒಳಗಡೆ ಅಭ್ಯರ್ಥಿಯನ್ನ ಕಳಿಸ್ತಾ ಇರುವಂತದ್ದು. ಇವತ್ತು ಹೊರಭಾಗ ಮತ್ತೆ ಗಡಿನಾಡು ಭಾಗದವರಿಗೆ ಕನ್ನಡ ಪರೀಕ್ಷೆ ನಡೀತಾ ಇದೆ. ಸೊ ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟುವುದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೆಎ ಕೈಗೊಂಡಿದೆ. ಮೆಟಲ್ ವಸ್ತು ಆಗ್ಲಿ, ವಾಚ್ ಆಗ್ಲಿ, ಮೊಬೈಲ್ ಆಗ್ಲಿ, ಯಾವುದನ್ನು ಕೂಡ ಕೊಂಡೊಯ್ಯುವ ಹಾಗಿಲ್ಲ. ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಸಿಬ್ಬಂದಿ ಪರಿಶೀಲನೆ ಮಾಡ್ತಾ ಇರುವಂತಹದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ವಾಚ್ ಅನ್ನು ಕೂಡ ಈ ಸಲ ಧರಿಸುವ ಹಾಗಿಲ್ಲ. ಅಗತ್ಯ ಬಿದ್ದರೆ ಪರೀಕ್ಷಾ ಕೇಂದ್ರದ ಒಳಗಡೆ ಗೋಡೆಯಲ್ಲಿ ಗಡಿಯಾರವನ್ನ ಹಾಕಿರ್ತಾರೆ, ಅದನ್ನ ನೋಡಿ ಟೈಮ್ ಅನ್ನ ನೋಡ್ಕೊಳ್ಬಹುದು. ಯಾವುದೇ ರೀತಿಯಾಗಿ ವಾಚ್ ಅನ್ನು ಧರಿಸುವ ಹಾಗಿಲ್ಲ. ಜೊತೆಗೆ ಫುಲ್ ಸ್ಲೀವ್ಸ್ ಶರ್ಟ್ ಅನ್ನು ಕೂಡ ಧರಿಸುವ ಹಾಗಿಲ್ಲ. ವಸ್ತ್ರ ಮಾದರಿಯಲ್ಲೂ ಕೂಡ ಈ ಸಲ ನೀಟಲ್ಲಿ ಯಾವ ರೀತಿಯಾಗಿ ವಸ್ತ್ರವನ್ನ ರೂಲ್ಸ್ ಮಾಡ್ತಾ ಇದ್ರು ಆ ರೀತಿಯಾಗಿ ಇಲ್ಲೂ ಕೂಡ ರೂಲ್ಸ್ ಅನ್ನ ಮಾಡಿರುವಂತದ್ದು. ವಿದ್ಯಾರ್ಥಿಗಳಿಗೆ ಕಠಿಣವಾದಂತಹ ರೂಲ್ಸ್ ಇರುತ್ತೆ. ಯಾವುದೇ ರೀತಿಯ ಮೆಟಲ್ ವಸ್ತುಗಳನ್ನಾಗ್ಲಿ ಕೊಂಡೊಯ್ಯುವ ಹಾಗಿಲ್ಲ. ಸೊ ವಾಚ್ ಗಳನ್ನು ಕೂಡ ಧರಿಸುವ ಹಾಗಿಲ್ಲ. ಸೊ ಪ್ರತಿಯೊಂದು ವೆಬ್ಕಾಸ್ಟಿಂಗ್ ಇರುತ್ತೆ, ಆನ್ಲೈನ್ ಸ್ಟ್ರೀಮಿಂಗ್ ವ್ಯವಸ್ಥೆ ಇರುತ್ತೆ. ಇದೇ ಮೊದಲನೇ ಬಾರಿಗೆ ಅಂದ್ರೆ SSLC ಮತ್ತೆ ಸೆಕೆಂಡ್ PUC ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಸ್ಟ್ರೀಮಿಂಗ್ ಇರ್ತಾ ಇತ್ತು ಅಂದ್ರೆ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಇರ್ತಾ ಇತ್ತು. ಜಿಲ್ಲಾ ಮಟ್ಟದಲ್ಲಿ ಪರಿಶೀಲನೆ ಅಂದ್ರೆ ಅಲ್ಲಿ ಸಂಬಂಧಪಟ್ಟಂತಹ ಸಿಬ್ಬಂದಿ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆ ಇರ್ತಾ ಇತ್ತು. ಸಂಪೂರ್ಣವಾಗಿ CCTV ಮೂಲಕ ಮಕ್ಕಳನ್ನ ಅಂದ್ರೆ ಅಭ್ಯರ್ಥಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಿಇಟಿಯಲ್ಲೂ ಕೂಡ ಪ್ರಪ್ರಥಮ ಬಾರಿಗೆ ವೆಬ್ಕಾಸ್ಟಿಂಗ್ ಮೂಲಕ ಎಕ್ಸಾಮ್ ಅನ್ನ ನಡೆಸ್ತಾ ಇರುವಂತದ್ದು. ಸಾಕಷ್ಟು ಬದಲಾವಣೆಗಳೊಂದಿಗೆ ಈ ಸಲ ಕೆಎ ಎಕ್ಸಾಮ್ ಅನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.